ಯಶೋಧ ಪ್ರಕಾಶ್ ಕೊಟ್ಟಕತ್ತೀರ, ಮಡಿಕೇರಿಯವಳು. ನಾನು ಆಲ್ರೆಡಿ ಇಂಡಸ್ಟ್ರಿಗೆ ಬಂದು 7-8 ಇಯರ್ಸ್ ಆಯಿತು ಮೂವಿ ಲೈನಲ್ಲಿ. ಕೊಡೋ ಮೂವಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ಪ್ರೊಡಕ್ಷನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸ್ವಸ್ತಿಕ್ ಎಂಟರ್ಟೈನ್ಮೆಂಟ್ ಅಂತ ನಮ್ಮ ಬ್ಯಾನರು. ಕೊಡೋ ಮೂವಿ ಒಂದು 3-4 ಕೊಡೋ ಮೂವಿ ಮಾಡಿದ ಮೇಲೆ ಕನ್ನಡದಲ್ಲಿ ಡೈರೆಕ್ಷನ್ಗೆ ಬಂದಿದ್ದು. ಫಸ್ಟ್ ಡೈರೆಕ್ಷನ್ ರಂಗಪ್ರವೇಶ ಅಂತ ಸುಮನ್ ನಗರ್ಕರ್ ಮ್ಯಾಮ್ ಅದ್ರಲ್ಲಿ ಮೇನ್ ರೋಲ್ ಮಾಡಿದ್ರು. ಫಸ್ಟ್ ಡೈರೆಕ್ಷನ್ ಅದೇನೆ. ಸೆಕೆಂಡ್ ಕಂದೀಲು, ಸೆಕೆಂಡ್ ಮೂವಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಬಟ್ 7-8 ಇಯರ್ಸ್ ತುಂಬಾನೇ ಕಲ್ತಿದ್ದೀನಿ, ಸ್ಟ್ರಗಲು ಇದೆ. ಯಾಕಂದ್ರೆ ಫಸ್ಟ್ ಎಲ್ರಿಗೂ ಇರುತ್ತೆ, ಮೊದಲೇ ಎಷ್ಟೋ ಜನಕ್ಕೆ ಡೆಬ್ಯೂನಲ್ಲೇ ಬಂದಿರುತ್ತೆ. ನ್ಯಾಷನಲ್ ಅವಾರ್ಡ್ ಆಗಲಿ ಒಳ್ಳೊಳ್ಳೆ ಅಚೀವ್ಮೆಂಟ್ ಡೆಬ್ಯೂನಲ್ಲೇ ಬರುತ್ತೆ. ತುಂಬಾನೇ ಟ್ರೈ ಮಾಡ್ಬೇಕು. ನಾವು ಅವಾಗಿಂದನೂ ಒಂದು ಹೊಸ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಅವಾರ್ಡು ಅಥವಾ ಫಿಲ್ಮ್ ಸೆಲೆಕ್ಷನ್ ಅಂತ ಹೋಗಲ್ಲ, ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೇಕು ಅಂತಾನೆ ಸ್ಟಾರ್ಟ್ ಮಾಡಿದ್ದು. ಇವಾಗ್ಲೂ ಕೂಡ ಅಷ್ಟೇ, ಒಂದು ಮೂವಿ ಮಾಡ್ಬೇಕಾದ್ರೆ ಚೆನ್ನಾಗಿ ಮಾಡೋಣ, ಒಳ್ಳೆ ಮೂವಿ ಮಾಡೋಣ ಅಂತಾನೆ ನಾವು ಮಾಡ್ತೀವಿ. ರಿಸಲ್ಟ್ ಆಮೇಲೆ, ಅದು ಫಸ್ಟೇ ನಮ್ಗೆ ಯಾವುದು ಏನು ಗೊತ್ತಾಗೋದಿಲ್ಲ. ಎಲ್ಲ ಟೀಮ್ ವರ್ಕ್ ಅಲ್ಲಿ ಬಿಲೀವ್ ಮಾಡೋಣ ನಾನು. ಅಂಡ್ ಮೂವಿ ಇಂಡಸ್ಟ್ರಿಗೆ ಹೇಗ್ ಬಂದೆ ಅಂತ ಎಲ್ರದೊಂದು ಕ್ವೆಶನ್ ಇರುತ್ತೆ, ಅಥವಾ ನೀವು ಆಮೇಲೆ ಕ್ವೆಶನ್ ಮಾಡ್ತೀರಾ ಅಥವಾ ನಾನೇ ಇವಾಗ ಎಲ್ಲ ಆನ್ಸರ್ ಮಾಡ್ಬೇಕಾ ನಂಗೆ ಗೊತ್ತಿಲ್ಲ ಯಾವ ತರ ಅಂತ. ಆಕ್ಚುಲಿ ಪ್ರಕಾಶ್ ಕಾರ್ಯಪ್ಪ ನಮ್ಮ ಹಸ್ಬೆಂಡ್ ಅವರು ಫಸ್ಟ್ ಇದ್ದಿದ್ದು ಮೂವಿ ಸೀರಿಯಲ್ಸ್ ಅಲ್ಲಿ 80 ರಘು ಅವ್ರ ಅಂಡರ್ ಅವರ ಇದ್ರಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಅವಾಗ ನಾನು ಅವ್ರ ಜೊತೆ ಶೂಟಿಂಗ್ ಮಾಡಿದ್ದು ನೋಡಕ್ ಹೋಗ್ತಾ ಇದ್ದೆ ಅಷ್ಟೇ. ಅವರೇ ನಂಗೆ ನನ್ನ ಪ್ರೊಡಕ್ಷನ್ಗೂ ಅವರೇನೆ ನನ್ನನ್ನ ಪ್ರೊಡಕ್ಷನ್ ಮಾಡು ಅಂತ ಇದು ಮಾಡಿದ್ದು. ಅವರೇ ನಾನು ಮಾಡಿದ ಮೂವಿಗಳಿಗೆ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ ಪ್ರೊಡಕ್ಷನ್ ಅಲ್ಲಿ. ಅವ್ರ ಜೊತೆ ನಾನು ಶೂಟಿಂಗ್ ಟೈಮಲ್ಲೆಲ್ಲ ಹೋಗ್ತಿದ್ದೆ, ಏನ್ ನಡೆಯುತ್ತೆ ಹೇಗ್ ನಡೆಯುತ್ತೆ ಈ ತರದೆಲ್ಲ ತಿಳ್ಕೊಂತಾ ಇದ್ದೆ. ಡೈರೆಕ್ಷನ್ ಬಗ್ಗೆ ಆತರ ಏನು ಐಡಿಯಾ ಇರ್ಲಿಲ್ಲ, ಬರ್ಬೇಕು ಲೈನಿಗೆ ಆ ತರದೇನು ಇರ್ಲಿಲ್ಲ. ಅದು ನೋಡ್ತಾ ಮತ್ತು ಡಿಸ್ಕಸ್ ಮಾಡ್ತಿದ್ವಿ, ತುಂಬಾ ಡಿಸ್ಕಷನ್ ನಡೀತಾ ಇತ್ತು ಮನೆಯಲ್ಲಿ. ನಾನು ಮೂವಿ ಡೈರೆಕ್ಷನ್ ಇಲ್ಲ ಅಂದ್ರೂ ತುಂಬಾ ಅವ್ರು ಮಾಡೋ ಡೈರೆಕ್ಷನ್ ಬಗ್ಗೆ, ಅವ್ರ ಸ್ಟೋರಿ ಬಗ್ಗೆ, ಯಾವುದೇ ಮೂವಿ ಇದು ನಾವು ತುಂಬಾ ಓಪನ್ ಆಗಿ ಡಿಸ್ಕಷನ್ ಮಾಡ್ತೀವಿ. ಒಂದ್ ವಿಷಯ ಏನಂದ್ರೆ, ನಾನು ಇರೋದು ಮಡಿಕೇರಿ ಆದ್ರೂ ವರ್ಕಿಂಗ್ ಬೆಂಗಳೂರು ವಿಧಾನಪುರ ವರ್ಕ್ ಮಾಡ್ತಾ ಇದ್ದೀನಿ. 20 ಇಯರ್ಸ್ ಇಂದ ಒಂದೇ ಕಂಪ್ನಿ, ಅಕೌಂಟ್ಸ್ ಮ್ಯಾನೇಜರ್, ಆಡಿಟಿಂಗ್ ಮಾಡ್ತೀನಿ. ನಾವು ಜರ್ನಿ ಇರುತ್ತೆ, 1 ವೀಕ್ ಬೆಂಗಳೂರಲ್ಲಿ ಇರ್ತೀನಿ, ಬಾಕಿ ಕೂರ್ಗು. ಹೋಗೋ ಬರುವಾಗೆಲ್ಲ ನಮ್ದು 5-6 ಜರ್ನಿನಲ್ಲಿ ಮೂವಿ ಬಗ್ಗೆ ಡಿಸ್ಕಷನ್ಸ್ ಇರುತ್ತೆ. ಯಾವ ಮೂವಿ ಹೇಗಾಯ್ತು ಏನಾಯ್ತು, ಒಳ್ಳೊಳ್ಳೆ ಮೂವಿ ಬಗ್ಗೆ ಡಿಸ್ಕಷನ್ ಇರುತ್ತೆ, ನಮ್ದೇನೋ ಸ್ಟೋರಿ ಇದ್ರೆ ಅದ್ರ ಬಗ್ಗೆ ಡಿಸ್ಕಷನ್ ಇರುತ್ತೆ. ಈ ತರ ನಡೀತಾ ಇರುತ್ತೆ. ಇವರ ಒಂದು ಸಪೋರ್ಟ್ ಇಂದಾನೆ ನಾನು ಇವತ್ತು ಇಂಡಸ್ಟ್ರಿಗೆ ಬಂದು ಈ ಲೆವೆಲ್ ನಿಂತಿರೋದು ಕೂಡ. ಆಮೇಲೆ ಪ್ರೊಡಕ್ಷನ್ ಆದ್ಮೇಲೆ ಡೈರೆಕ್ಷನ್ ಕೂಡ ಅಷ್ಟೇ. ನನಗೆ ಡೈರೆಕ್ಷನ್ ಅಂದ್ರೆ ನಂಗೆ ಗೊತ್ತು ಅದು ತುಂಬಾ ರೆಸ್ಪಾನ್ಸಿಬಿಲಿಟಿ ಜಾಬ್ ಅಂತ. ಹಾಗಾಗ್ಬಿಟ್ಟು ಸ್ವಲ್ಪ ಹೆದರಿದ್ದು ಕೂಡ ಇದೆ. ಬಟ್ ರಂಗಪ್ರವೇಶ ಟೈಮ್ ಅಲ್ಲಿ ಅವರು ನಂಗೆ ಹೇಳಿದ್ರು ನೀನು ಮಾಡು ಅಂತ ಹೇಳಿ. ಸೊ ಸರಿ ಅಂತ ಹೇಳಿ ಸ್ಟಾರ್ಟ್ ಏನೋ ಮಾಡಿದೆ. ಬಟ್ ಯಾವಾಗ ಸುಮನ್ ನಗರ್ಕರ್ ಮ್ಯಾಮ್ ಎಲ್ಲ ಇದ್ದಾರೆ ಅಂತ ಅಂದಾಗ, MD ಕೌಶಿಕ್ ಸರ್ ಅವರೆಲ್ಲ ಇದ್ರು, ಒಂಥರ ಭಯ ಆಗಿದ್ದಂತೂ ನಿಜಾನೇ. ಬಟ್ ಅಲ್ಲಿ ಹೋದ್ಮೇಲೆ ಸುಮನ್ ಮ್ಯಾಮ್ ನಂಗೆ ಹೇಳ್ತಾ ಇದ್ರು, ನಿಂಗೆ ಹೆಂಗ್ ಬೇಕು ಏನ್ ಬೇಕು ನಂಗೆ ಓಪನ್ ಆಗಿ ಹೇಳು, ನಿಂಗೆ ಏನೇನ್ ಅನ್ಸಿದ್ರು ಹೇಳಿ, ಏನ್ ಅನ್ಕೊಂಬೇಡ, ನಾವು ಸೀನಿಯರ್ ಆರ್ಟಿಸ್ಟ್ ಅಥವಾ ಅದು ಏನು ಅನ್ಕೊಂಬೇಡ, ನಿಂಗೆ ಏನಿದ್ರು ಓಪನ್ ಆಗಿ ಹೇಳು ಅಂತ. ಅವಾಗ ನಂಗೆ ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಯ್ತು. ಅವ್ರು ನಾನು ಏನೇ ಹೇಳಿದ್ರು ಕೂಡ ಅದನ್ನ ಇವನ್ ನಿನ್ಗೆ 5 ಸಲ 4 ಸಲ ಸರಿ ಹೋಗಿಲ್ಲ ಅಂದ್ರೆ ಮತ್ತೆ ಹೇಳು ಅಂತಾನೆ, ಮಾಡ್ತೀವಿ ಅಂತಾನೆ ಹೇಳೋರು. ಸೊ ಅಲ್ಲಿ ಕಂಫರ್ಟ್ ಒಂದ್ ಸ್ವಲ್ಪ ಫೀಲ್ ಆಗಿದ್ದು ನಂಗೆ ಅವರಿಂದ ಕೂಡ. ಮತ್ತೆ ಟೀಮ್ ಇಲ್ಲಿ ಬಂದಂತ ಗೆಸ್ಟ್ಗಳಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ನ್ಯಾಷನಲ್ ಅವಾರ್ಡ್ ವಿಷಯದಲ್ಲಿ ಇವತ್ತು ಮುಂದೆ ಕೂತಿದ್ದೀವಿ. ಏನು ಪ್ರಶ್ನೆ ಕೇಳ್ತೀರಾ ಅನ್ನೋದು ಒಂದು ಭಯ ದೊಡ್ಡದಾಗಿದೆ. ನಾವಿಬ್ಬರು 2016 ಸಿನಿಮಾ ರಂಗಕ್ಕೆ ಬಂದ್ವಿ. ನಾನು ಅದಕ್ಕಿಂತ ಮೊದಲು ನಾನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ತುಂಬ ಅಟೆಂಡ್ ಮಾಡ್ತಾ ಇದ್ದೆ. ನನ್ನ ಟೇಸ್ಟ್ ಬಂದು ಫೆಸ್ಟಿವಲ್ ಸಿನಿಮಾ ಮಾಡೋ ಟೇಸ್ಟ್ ನಂದು. ನಾನು ಡೈರೆಕ್ಟರ್ ಆದಾಗ ಇವ್ರು ಪ್ರೊಡ್ಯೂಸರ್ ಆಗ್ತಾರೆ, ಇವ್ರು ಪ್ರೊಡ್ಯೂಸರ್ ಆದಾಗ ನಾನು ಡೈರೆಕ್ಟರ್ ಆಗ್ತೀನಿ. ಕತೆಗಳು ಇಬ್ಬರು ಸೇರಿ ಚರ್ಚೆ ಮಾಡ್ತೀವಿ. ಇವ್ರು ಮಾತಾಡಿದ್ದಾರೆ. ನಮಗೆ ಒಂದು 5 hours ಮಡಿಕೇರಿಯಿಂದ ಬೆಂಗಳೂರಿಂದ ಮಡಿಕೇರಿಗೆ ಹೋದಾಗ ನಮ್ಗೆ ಏನಾದರೂ ಒಂದು ಥರ್ಡ್ ತಗೊಂಡೆ ಅಂದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ. ಎಲ್ಲೋ ಒಂದು ಕಡೆ ಕಚ್ಕೊಳ್ತಿದೆ, ಪುನಃ ಮರೆ ಆಗುತ್ತೆ, ಪುನಃ ಬರುತ್ತೆ, ಏನೋ ಒಂದು ಶುರು ಮಾಡ್ಕೊತೀವಿ. ನಾವು ಇದ್ರವರೆಗೆ ಇಬ್ಬರು ಸೇರಿಕೊಂಡು ಒಂದು 15 ಸಿನಿಮಾ ಮಾಡಿದ್ದೀವಿ, ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ. ನನ್ನ ಎಲ್ಲ ಬಹುತೇಕ ಸಿನಿಮಾಗಳು ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಸೆಲೆಕ್ಷನ್ ಆದಂಥ ಸಿನಿಮಾಗಳು. ಇಲ್ಲಿ ನನ್ನನ್ನು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಡೈರೆಕ್ಟರ್ ಅಂತಲೇ ಕರೀತಾರೆ ಸ್ಮಾರ್ಟ್ ಬೆಂಗಳೂರಲ್ಲಿ. ನಾನು ಆರ್ಟ್ ಮೂವಿ ಮೇಲೆ ತುಂಬ ಜಾಸ್ತಿ ನಂಬಿಕೆ ಇರ್ತೀನಿ. ನಾನು ಎಕ್ಸ್-ಸರ್ವಿಸ್ ಮ್ಯಾನ್, ಆರ್ಮಿ ರಿಟೈರ್ಡ್ ಆಗಿ 2000 ಬಂದ ಮೇಲೆ ನಾನು ಇದೊಂದು ಪ್ಯಾಷನೇಟ್ ಆಗಿ ನಮ್ಮ ಕೊಡಗು ಜನಾಂಗಕ್ಕೆ, ಕೊಡವರಿಗೆ ಅಂದರೆ ನಮ್ಮಲ್ಲಿ ಆಗೋದೇ ತುಂಬ ಕಮ್ಮಿ ಸಿನಿಮಾಗಳು. ನಾನು ಪ್ಯಾಷನೇಟ್ ಆಗಿ ನನ್ನ ಕೊಡವ ಭಾಷೆಯ ಸಿನಿಮಾಗಳನ್ನು ನಾನು ಮಾಡೋಕ್ಕೆ ತೊಗೊಂಡಿದ್ದೆ. 6 ಸಿನಿಮಾ ಮಾಡಿದ್ದೀನಿ. 53 ವರ್ಷದ ಹಿಸ್ಟ್ರಿಯಲ್ಲಿ, ಕೊಡವ ಇಂಡಸ್ಟ್ರಿಯ ಹಿಸ್ಟ್ರಿಯಲ್ಲಿ 31 ಸಿನಿಮಾ ಆಗಿದೆ. ಅದರಲ್ಲಿ ನಾವು ಇಬ್ಬರು ಸೇರಿಕೊಂಡು 6 ಸಿನಿಮಾ, ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ನಾವು.
ಈ ಸಿನಿಮಾ ಕಥೆ ಏನೋ ತುಂಬ ನಮಗೆ ಖುಷಿ ಆಯಿತು. ಕಾರಣ ಏನಂದರೆ ನನ್ನ ಎಲ್ಲ ಸಿನಿಮಾಗಳಲ್ಲಿ ಫಸ್ಟಿಗೆ ಹೆಣ ಬೀಳುತ್ತೆ, ಆಮೇಲೆ ಶುರು ಆಗುತ್ತೆ ಕತೆ. ಅದೇ ಥರ ಇವರು ಕತೆ ಹೆಣ ಅಂತ ಹೇಳಿದಾಗ ನಾನು ಕಷ್ಟಂತ ತಗೊಂಡೆ. ಯಾಕಂದರೆ ನನಗೆ ಇದಿದೆ ಕತೆ ಶುರು ಆಗೋದು ಇವಾಗ ಸತ್ತ ಮೇಲೆ. ಇಲ್ಲದಿದ್ದರೆ ಫುಲ್ ಎಳೆದು ಲಾಸ್ಟಿಗೆ ಸಾಯ್ತಾನೆ ಅಂದರೆ ಸಿಗಾಗಲ್ಲ. ಫಸ್ಟಿಗೆ ಹೆಣ ಬೀಳಬೇಕು, ಆಮೇಲೆ ಕತೆ ಹೋಗ್ಬೇಕು ಅಂತೇಳಿ ಆ ಥರ ಕತೆ ತಗೊಂಡು ಅದನ್ನು ತುಂಬ ನಾವು ಚೇಂಜ್ ಮಾಡಿದ್ವಿ. ಬೇರೆಯವ್ರ ಹತ್ರ ಇತ್ತವರು ಪಾಪ ಅವ್ರು ಇಸ್ಕೊಂಡು ಹೋಗಿದ್ದು ಬೇರೆಯವರೊಬ್ಬರು, ನಾನು ಜಬರ್ದಸ್ತಿ ಮಾಡ್ಕೊಂಡು ಇಸ್ಕೊಂಡೆ. ಕತೆ ನಿಜವಾಗ್ಲೂ ತುಂಬ ಅದು ನಾವು ಚೇಂಜ್ ಮಾಡಿರ್ಬೋದು. ಅದರಲ್ಲೂ ಅವರು ಹೆಣ ಅಂದರೆ ವ್ಯವಸ್ಥೆಯ ಬಗ್ಗೆ ಅವ್ರು ಬರ್ತಿದ್ರು. ವ್ಯವಸ್ಥೆ ಈಗಿನ ಸಮಾಜದ ವ್ಯವಸ್ಥೆಯ ಬಗ್ಗೆ ಬರ್ತಿದ್ರು. ನಾವು ಇದನ್ನ ವ್ಯವಸ್ಥೆ ಜೊತೆ ಬೇರೆ ಇನ್ನೆರಡು ಟ್ರ್ಯಾಕ್ ಹಾಕಿದಾಗ 3 ಟ್ರ್ಯಾಕಲ್ಲಿ ಸಿನಿಮಾ ಹೋಯಿತು. ಆಮೇಲೆ ಶುರುವಾಯ್ತು ನನಗೆ ಆರ್ಟಿಸ್ಟ್ಗಳು ನಮಗೆ ಹೇಗೆ ಅಂದರೆ ಈ ಶ್ರೀಬಂಧ ಪಾತ್ರ ಇದೆಲ್ಲ ಅದೊಬ್ಬ ಗಂಜಾ ಕುಡಿದು ಹ್ಯಾಂಗ್ ಓವರ್ ಇದ್ದ ಥರ ಫೇಸ್ ಬೇಕಾಗಿತ್ತು. ಅಂದರೆ ನಟನೆ ಆ ಥರ ಮಾಡೋದು. ನಾವು ಎಲ್ಲ ನೋಡಿದಾಗ ತುಂಬ ಜನ ರಿಜೆಕ್ಟ್ ಆಗಿ ಕಾಂತಾರದಲ್ಲಿ ಅವರು ಒಂದು ಮಾಡಿರ್ತಾರೆ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಮೇಲೆ ತಲೆಬಿಟ್ಕೊಂಡು ನಾವು ಮಾಡಿದ್ದೀವಿ. ಪರ್ಫೆಕ್ಟಾಗಿ ಮಾಡಿದ್ದಾರೆ. ಭಾಷೆಯ ಕೊರತೆ ಇದ್ರೂ ಇವರು ಈ ರಾಮನಗರ ಸೈಡ್ ಭಾಷೆಯನ್ನು ತುಂಬ ಚೆನ್ನಾಗಿ ಅವರು ನಟನೆಯ ಜೊತೆಗೆ ಅವರು ಜೋಡಿಸ್ಕೊಂಡಿದ್ದಾರೆ. ಮತ್ತು ಮೇಡಮ್ ಇವರು ನಿಜವಾಗ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಮಸ್ಕಾರ. ಮತ್ತು ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಮತ್ತು ಇಲ್ಲಿ ಜೊತೆಯಲ್ಲಿ ಕುಳಿತಿರುವಂಥ ಎಲ್ಲ ಕಲಾವಿದರಿಗೆ, ತಾಂತ್ರಿಕ ವರ್ಗದವರಿಗೆ, ನನ್ನ ನೆಚ್ಚಿನ ಎಲ್ಲ ಬಂಧುಗಳಿಗೆ, ಮತ್ತು ಕಂದೀಲು ಚಿತ್ರತಂಡದ ಎಲ್ಲ ತಾಂತ್ರಿಕ ವರ್ಗದವರಿಗೆ, ಎಲ್ಲ ಕಲಾವಿದರಿಗೆ ನಮಸ್ಕಾರ. ಹೆಣ ನಾನು ಸುಷ್ಮಾ ಸ್ವರಾಜ್ ಅವರು ಒಂದು ನರ್ಸ್ ಹೆಣ ತರೋಕ್ಕೋಸ್ಕರ 2007-8 ಆ ರೇಂಜಲ್ಲಿ ಏನೋ ಅನ್ಕೋತೀನಿ, ಅವರು ವಿದೇಶಾಂಗ ಸಚಿವರಾಗಿದ್ದಾಗ ತುಂಬ ಕಷ್ಟಪಡ್ತಾರೆ. ಆದ್ರೂ 20-25 ದಿವಸ ಆಗುತ್ತೆ ಆ ಹೆಣ ಬರೋಕ್ಕೆ. ನನಗವಾಗ ಕಾಡಿದ್ದು ಒಂದೇ ಪ್ರಶ್ನೆ, ಅಂಥ ಸಮಯದಲ್ಲಿ ಮನೇಲಿ ಇರ್ತಾರಲ್ಲ, ಹೆಣ ಬರಲಿಲ್ಲ ಅಂದಾಗ ಅವರ ಮನಸ್ಥಿತಿ ಹೀಗಿರುತ್ತೆ, ಅವ್ರ ಮನೆ ಸ್ಥಿತಿ, ಊರಿನ ಸ್ಥಿತಿ, ರಾಜಕೀಯ ಸ್ಥಿತಿ, ಧಾರ್ಮಿಕ ಅಂದರೆ ಒಂದೊಂದು ಧರ್ಮದಲ್ಲೂ ಅಥವಾ ಒಂದೊಂದು ಕುಟುಂಬದಲ್ಲೂ ಒಂದೊಂದು ಧಾರ್ಮಿಕ ಆಚರಣೆ ಇರುತ್ತೆ. ಸೊ ಅಲ್ಲಿಯ ಪರಿಸ್ಥಿತಿಗಳು ಹೆಂಗಿರ್ಬೋದು. ಆಮೇಲೆ ಇವತ್ತಿಗೂ ನಿಮಗೆ ಸಿಂಗಲ್ ವಿಂಡೋ ಸಿಸ್ಟಮ್, ಏಕ ಗವಾಕ್ಷಿ ಪದ್ಧತಿ ಅಂತ ಇಲ್ಲವೇ ಇಲ್ಲ. ಈಗ ಯಾರಾದರೂ ಇಲ್ಲಿಂದ ದುಬೈ ಕಂಟ್ರಿ ಅಥವಾ ಬೇರೆ ದೇಶಗಳಿಗೆ ಹೋದರೆ ಹೆಂಗೆ ಅಕಸ್ಮಾತ್ ಏನಾದರೂ ತೀರ್ಕೊಂಡಾಗ ಬಾಡಿ ಹೆಂಗೆ ತರಬೇಕು ಅನ್ನೋದು ಇವತ್ತಿನವರೆಗೂ ಇಲ್ಲ. ನಾನು ಎಂಬಾಸಿಗೆಲ್ಲ ಹೋಗಿ ಬಂದಿದ್ದೀನಿ, ಇಲ್ಲಿಯ ಬೇರೆ ಬೇರೆ ಎಂಬಾಸಿಗಳಿಗೆಲ್ಲ ಹೋಗಿ ಸಂಪರ್ಕ ಮಾಡಿದ್ದೀನಿ. ಯಾರೂ ಕೂಡ ಸರಿಯಾದಂಥ ಮಾಹಿತಿ ಕೊಡಲ್ಲ. ಸೊ ಉತ್ಸುಕತೆಯಿಂದ ಹೋಗ್ಬಿಡ್ತೀವಿ ನಾವು, ಹೆಣ ತಂದ್ಬಿಡ್ಬೋದು, ಇದು ಏನೋ ದುಡ್ಡು ಸಂಪಾದನೆ ಮಾಡ್ಬಿಡ್ಬೋದು, ಕೆಲಸ ಮಾಡ್ಬಿಡ್ಬೋದು ಅಂತ. ಆದರೆ ಇದನ್ನೆಲ್ಲ ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಅದ್ರ ಹಿಂದೆ 2008ರಿಂದನೂ ನಾನು ಹಿಂದೆ ಬಿದ್ದು ಕೊನೆಗೆ ನಾನು ಮೂಲತಃ ನಿರ್ದೇಶಕನಾಗಿದ್ದು, ಬರಹಗಾರ, ಮೂಲತಃ ನಿರ್ದೇಶಕ, ಸಂಕಲನಕಾರ. ಹಂಗಾಗಿ ಆ ಹೆಣ ಅನ್ನುವಂಥದ್ದು ವ್ಯವಸ್ಥೆಯ ಹೆಣ ಅಂತ ಬರ್ಕೊಂಡೆ ನಾನು. ಅಂದ್ರೆ ಅದರಲ್ಲಿ ಒಬ್ಬ ರೈತ ಎಷ್ಟೆಲ್ಲ ಮಗನನ್ನ ಹೊರದೇಶಕ್ಕೆ ಹೋದಾಗ ಅವನಲ್ಲಿ ಕಾಲ್ವಾದಾಗ ಅವನ ಹೆಣ ತರೋಕ್ಕೆ ಎಷ್ಟೆಲ್ಲ ಪಡಿಪಾಟ್ಲು ಪಡಬೇಕಾಗುತ್ತೆ ಅಂತ. ಈಗ ಇವತ್ತು ಪ್ರಧಾನಮಂತ್ರಿಗಳು ಇನಿಷಿಯೇಟ್ ತಗೊಂಡೇ 10-12 ದಿವಸ ಆಯ್ತು ರಷ್ಯಾ ಉಕ್ರೇನ್ ಯುದ್ಧದಲ್ಲಿ. ಅಂಥದ್ರಲ್ಲಿ ಒಬ್ಬ ರೈತ ಮಗನನ್ನ ಹೆಣ ತರಬೇಕು ಅಂತಂದಾಗ ಎಷ್ಟೆಲ್ಲ ಅವನಿಗೆ ಗೊತ್ತಿರೋ ನಾಲೆಡ್ಜ್ ಏನು, ಅಲ್ಲಿರೋ ಪಂಚಾಯತಿ ಅಥವಾ ಶಾಲೆ ಮೇಸ್ಟ್ರುಗಳು ಅಥವಾ ಯಾರೋ ಬೆಂಗಳೂರಲ್ಲಿ ಓದ್ಕೊಂಡಿರುವಂಥವ್ರು ಕೆಲಸ ಮಾಡುವಂಥವ್ರು ಅಷ್ಟೇ ಸಂಪರ್ಕ. ಹಾಗಾದ್ರೆ ಅಲ್ಲಿವರೆಗೂ ಹೆಂಗೆ ತರೋದು? ಇದನ್ನೇ ನೋಡ್ತಾ ಇದ್ದಾಗ ನನಗೆ ಒಂದಷ್ಟು ಆಂಧ್ರದಲ್ಲಿ ರೈತರು ಕೃಷಿ ಪ್ರವಾಸ ಅಂತ ಹೋಗಿರ್ತಾರೆ. ಅವಾಗ ಅವರ ಸತ್ತಾಗ ಕೂಡ ಅವ್ರು 2 ತಿಂಗಳಾಗುತ್ತೆ ಅವ್ರ ಹೆಣ ಬರೋದು. ಅವಾಗ ನಿಜವಾಗ್ಲೂ ಘೋರ ಅನ್ಸ್ಬಿಡ್ತು ನನಗೆ. ಹಾಗಾದ್ರೆ ಈಗ ನಮ್ಮ ಮನೆಗಳಲ್ಲಿ ಏನ್ ಮಾಡ್ತಾರೆ, ನಮ್ಮಲ್ಲಿ ಯಾರಾದ್ರೂ ತೀರ್ಕೊಂಡಾಗ ಬೆಳಗ್ಗೆ ಸಾಯಂಕಾಲ ತನಕ ತಿರ್ತೀವಿ, ದುಃಖ ಆಗಿರುತ್ತೆ, ಬಂಧುಗಳೆಲ್ಲ ಸಾಂತ್ವನ ಮಾಡಿರ್ತಾರೆ. ಸಾಯಂಕಾಲ ಬಂದವ್ರು ಏನ್ ಮಾಡ್ತಾರೆ, ನಮ್ಮಲ್ಲಿ ಒಂದೊಂದು ಪದ್ಧತಿಗಳಿದೆ. ಕೂಳು ಹಾಕೋದು ಅಂತ ನಮ್ಮ ಕಡೆ ತುಮಕೂರು ಕಡೆ ಕರೀತಾರೆ. ಕೂಳು ಹಾಕೋದು, ಕೂಳು ಅಂದ್ರೆ ಅನ್ನ ಅಂತ. ಆ ಸಾಯಂಕಾಲ ನಮ್ಮನ್ನ ಶಾಸ್ತ್ರದ ಮೂಲಕ ಎಷ್ಟು ಚೆನ್ನಾಗಿ, ನಮ್ಮಲ್ಲಿ ಶಾಸ್ತ್ರಗಳನ್ನು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂದ್ರೆ, ಕೂಳು ಹಾಕೋ ಶಾಸ್ತ್ರ ಅಂತ ಮಾಡೋ ಮೂಲಕ ಅನ್ನ ಪ್ರಾಶನ ಮಾಡಿಸ್ಬಿಡ್ತಾರೆ, ಅನ್ನ ತಿನ್ನಿಸ್ಬಿಡ್ತಾರೆ. ಅಲ್ಲಿಗೆ ಅದೊಂದು ಯಾಕಂದ್ರೆ ಜೀವನ ಅನ್ನೋದೊಂದು ಮಸ್ಟ್ ಗೋಯಿಂಗ್ ಆನ್, ನದಿಯ ಹಾಗೆ ಹರಿತಾ ಇರಬೇಕದು. ಹಂಗಾಗಿ ಅದ್ರ ಮೂಲಕ ಮಾರನೇ ದಿವಸಕ್ಕೆ ನಮ್ಮನ್ನ ಕೊಂಡೊಯ್ಬಿಡ್ತಾರೆ.